ಸಾಕಷ್ಟು ಸಿನಿಮಾಗಳಲ್ಲಿ ಸಖತ್ತಾಗಿ ಸ್ಟೆಪ್ ಹಾಕೋ ತರ ಕೊರಿಯೋಗ್ರಾಫ್ ಮಾಡಿದ್ದು ನಮ್ಮ ಮುರಳಿ ಮಾಸ್ಟರು. ಸರ್, ನಮ್ಮ ಮುರಳಿ ಮಾಸ್ಟರ್ ಎಲ್ಲಿದ್ದಾರೆ? ದಯಮಾಡಿ ಮುರಳಿ ಮಾಸ್ಟರ್ ಅವರು ವೇದಿಕೆ ಮೇಲೆ ಬರಬೇಕು. ನಮ್ಮ ಸ್ಯಾಂಡಲ್ವುಡ್ ನ ಖ್ಯಾತ ಕೊರಿಯೋಗ್ರಾಫರ್ ಮುರಳಿ ಮಾಸ್ಟರ್ಗೆ ಬರಲಿ ಚಪ್ಪಾಳೆ. ಮಾತಾಡಿ. ಮನದ ಕಡಲು ಚಿತ್ರ ಅಂಡ್ ಯಶ್ ಸರ್ ಇದ್ದಾರೆ ನಿಮ್ ಮುಂದೆ. ಅದು ನೋಡಿ, ಈ ಅಪ್ಪುಗೆ ಇದು ಗೆಲುವಿನ ಅಪ್ಪುಗೆ. ಸೋ ಸ್ವೀಟ್, ಸೋ ಸ್ವೀಟ್. ಮೊದಲನೇದಾಗಿ ಯಶ್ ಸರ್ಗೆ ಧನ್ಯವಾದಗಳು. 3 ವರ್ಷ ಆದಮೇಲೆ ಸರ್ನ ಇಲ್ಲೇ ಭೇಟಿ ಆಗ್ತಿರೋದು ತುಂಬ ಅದೃಷ್ಟ ಮಾಡಿದ್ದಾರೆ. ಮನದ ಕಡಲು ಸಿನಿಮಾ ಅದೃಷ್ಟ ಮಾಡಿದ್ದಾರೆ. ಯಾಕಂದರೆ ಯಾರು ಕೈಗೆ ಸಿಗದೇ ಇರೋರು ಇವತ್ತು ಇಲ್ಲಿ ಸಿಕ್ಕಿದ್ದಾರೆ ಅಂದರೆ ನಿಜವಲ್ಲ ಅದೃಷ್ಟ ಅದು. ಯಾಕಂದರೆ ಒಬ್ಬರ ಕೈಲೂ ಸಿಗೋದಿಲ್ಲ. ಅವರು ನಿಜ ಹೇಳ್ಬೇಕಾದ್ರೆ ಇವತ್ತು ಇಲ್ಲಿ ಬಂದಿದ್ದಾರೆ ಅಂದರೆ ಎಲ್ಲರೂ ಪುಣ್ಯ. ತುಂಬ ಖುಷಿ ಆಗುತ್ತೆ ಈ ಸರ್ನ ಮೀಟ್ ಮಾಡಿದ್ದು. ಆಮೇಲೆ ಮನದ ಕಡಲು ನಮ್ಮ ಡೈರೆಕ್ಟ್ರು ಯೋಗರಾಜ್ ಭಟ್ರು ಸರು ಈ ಸಿನಿಮಾದಲ್ಲಿ ಒಂದು ಅದ್ಭುತ 2 ಸಾಂಗ್ಸ್ಗಳು ಕೊಟ್ಟಿದ್ದಾರೆ. ಡುಯೆಟ್ ಸಾಂಗು ಆಮೇಲೆ ಟುರ್ರಾ ಸಾಂಗು. ಥ್ಯಾಂಕ್ ಯು ಯೋಗರಾಜ್ ಭಟ್ರು ಸರ್. ಆಮೇಲೆ ನಮ್ಮ ಗಂಗಣ್ಣ, ನಮ್ಮ ಪ್ರೊಡ್ಯೂಸರು, ಎಲ್ರಿಗೂ ಥ್ಯಾಂಕ್ಸ್. ನಮ್ಮ ಏರಿಯಾ ಹುಡುಗ ಅಂದ್ಬಿಟ್ಟು ನನಗೆ ಈ ಸಿನಿಮಾದ ಸಾಂಗ್ ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ಎಸ್ ಸರ್, ತುಂಬ ಖುಷಿ ಆಗ್ತಾಯಿದೆ ನಿಮ್ಮನ್ನು ನೋಡಿ. ನಾನು ಭಾಳ ಖುಷಿ ಆಗ್ತಾಯಿದೆ. ಯಾಕಂದರೆ ಅವ್ರನ್ನ ಏನಂತ ಹೇಳೋದು ಗೊತ್ತಿಲ್ಲ. ಬಾಯಿ ಬರ್ತಾ ನಿಜವಲ್ಲೂ ಮಾತು ಬರ್ತಾ ಇಲ್ಲ. ಯಾಕಂದ್ರೆ ಅವ್ರು ನೋಡ್ಬಿಟ್ಟು ಏನು ಹೇಳ್ಬೇಕು ಅಂದ್ರೆ ಗೊತ್ತಾಗ್ತಾ ಇಲ್ಲ ನನಗೆ. ಸರ್, ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂದ್ರೆ 3 ಸಲ ಹೇಳಿದ್ರಿ ಸರ್ ನೀವು. ಆಪತ್ ಬಾಂಧವ ಅಂತ ಹೇಳ್ತೀನಿ ನಾನು ನಿಜವಲ್ಲೂ. ಆಪತ್ ಬಾಂಧವ ಅಂತ ಹೇಳ್ತಾ ಇದ್ದಾರೆ. ವಾವ್, ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್. ನಾನು ನಿಜವಲ್ಲಿ ಮಾತು ಬರ್ತಾ ಇಲ್ಲ ಅಷ್ಟೇ. ಇಲ್ಲ, ಮುರಳಿ ಮಾಸ್ಟರ್ ಹೇಳ್ತಿರೋದು ಸರಿ. ಬಿಕಾಸ್ ಯಶ್ ಸರ್ ಇವತ್ತು ಯಾವ ಲೆವೆಲ್ ಅಲ್ಲಿ ಇದ್ದಾರೆ. ಆದ್ರೂ ಕೂಡ ಈಗಲ್ಲ, ಅವರು ಮುಂಚೆಯಿಂದ ಕೂಡ ಹೊಸಬರನ್ನ, ಹೊಸ ಪ್ರತಿಭೆಗಳನ್ನ ಪ್ರೋತ್ಸಾಹ ಮಾಡಬೇಕು ಅನ್ನೋ ವಿಷಯದಲ್ಲಿ ಯಾವತ್ತು, ಅವತ್ತು, ಇವತ್ತು ಯಾವತ್ತು ಟಾಪ್ ಅಲ್ಲಿ ಇರ್ತಾರೆ. ಅದಕ್ಕೆ ಯಶ್ ಸರ್ಗೆ ನಮ್ಮೆಲ್ಲರ ಕಡೆಯಿಂದ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಥ್ಯಾಂಕ್ ಯು ಮುರಳಿ ಮಾಸ್ಟರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.